ಶ್ವೇತಾ, ಯಾಕೆ ಇಷ್ಟೊಂದು ಸೆಟ್ ಮಾಡ್ಕೊಂಡಿದ್ಯಾ? ಈಗ ಅಂಥದ್ದು ಆಗ್ಬಾರದು ಏನಾಯ್ತು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲಪ್ಪ. ಅರೆ, ಇದು ಕಂಡೋರ್ ಮದ್ವೆ ಅಲ್ಲ ಅತ್ಗೆ, ನಿಮ್ಮ ಸ್ವಂತ ಮಗನ ಮದ್ವೆ, ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಮದ್ವೆ. ಮದ್ವೆ ಕೆಲಸಗಳನ್ನ ನೀವು ಮಾಡದೆ ಹೋದ್ರೆ ಇನ್ಯಾರತ್ಗೆ ಮಾಡ್ತಾರೆ? ಯಾಕೆ ಕಲ್ಪನಾ ಈಗ ಮುಂದುವರೆದು ಎಷ್ಟೊಂದು ಕೆಲಸ ಮಾಡ್ತಿದ್ದಾಳಲ್ಲ, ಅವಳಿಗೂ ಇರೋದು ಒಬ್ಳೆ ಮಗಳು. ಹೆಣ್ಣಿನ ತಾಯಿಗೆ ಇಷ್ಟೊಂದು ಆಸ್ತಿ ಇರಬೇಕಾದ್ರೆ ನೀವು ಗಂಡಿನ ತಾಯಿ ಅತ್ಗೆ ನಿಮ್ಗೆ ಎಷ್ಟೊಂದು ಆಸೆ ಕನಸುಗಳಿರ್ಬೇಕು. ನಿನ್ನ ಪ್ರೀತಿಗೆ, ನೀನು ನನ್ನ ಮೇಲೆ ತೋರಿಸ್ತಿರೋ ಕಾಳಜಿಗೆ ಮನಸ್ಸು ತುಂಬಿ ಬರುತ್ತೆ ಶ್ವೇತಾ. ನಿನ್ನ ಮಾತೆಲ್ಲ ಹೃದಯಕ್ಕೆ ಅರ್ಥ ಆಗ್ತಾ ಇದೆ, ಆದರೆ ಅದರಲ್ಲಿರೋ ತರ್ಕ ಬುದ್ಧಿಗೆ ಅರ್ಥ ಆಗಲ್ಲ. ಮೊದಲೇ ಕಲ್ಪನನ್ಗೆ ನನ್ನ ಮುಖ ನೋಡಿದ್ರೇ ಆಗಲ್ಲ, ನಾನು ಕಂಡ್ರೇನೆ ಉರಿದುರಿದು ಬೀಳ್ತಾಳೆ. ಹಾಗಿರುವಾಗ ನಾನು ಅವಳು ಕೂತ್ಕೊಂಡು ಮದುವೆ ಮಾತುಕತೆ ಆಡಕ್ಕೆ ಸಾಧ್ಯನಾ ಶ್ವೇತಾ? ಹಾಗಂತ ನಿಮ್ಮಲ್ಲಿರೋ ತಾಯಿ ಕನಸನ್ನ ಕೊಂದು ಹಾಕ್ತೀರಾ ಅತ್ಗೆ? ಬೇರೆ ದಾರಿನೇ ಇಲ್ಲ. ಮಗನ ಮದುವೆ ನಿರ್ವಿಘ್ನವಾಗಿ ನಡಿಬೇಕು ಅಂದರೆ ತಾಯಿ ಕನಸು ಸಾಯಲೇಬೇಕು. ಹಾಗಾಗಬಾರ್ದು ಅಪ್ಪ. ನನ್ನ ಮಗಳು ಮದುವೆ ನಾನು ಅನ್ಕೊಂಡ ಹಾಗೆ ನಡಿಬೇಕು, ಯಾವ ಕೊರತೆನೂ ಆಗಬಾರ್ದು. ನಮ್ಮ ಆಸೆ ಕೂಡ ಅದೇ ಕಲ್ಪನಾ. ನಮ್ಮ ಮನೆತನದ ಮುಂದಿನ ತಲೆಮಾರು ಕೂಡ ಈ ಮದುವೆ ಬಗ್ಗೆ ಮಾತಾಡಬೇಕು. ಅಷ್ಟು ಚೆನ್ನಾಗಾಗ್ಬೇಕು ಈ ಮದುವೆ. ಹೌದು ಮಾ, ಅದಕ್ಕೋಸ್ಕರನೇ ಮದುವೆ ತಯಾರಿನ ಇವತ್ತಿಂದನೇ ನಾನು ಶುರು ಮಾಡ್ತೀನಿ. ಮೊದಲು ಒಳ್ಳೆ ದಿನನ ಕೇಳಬೇಕು. ಮದುವೆ ದಿನ ಫಿಕ್ಸ್ ಆಗೋದ್ರೆ ಇನ್ನೆಷ್ಟು ದಿನ ಉಳಿಯುತ್ತೋ ಅಂತ ನೋಡಿಕೊಂಡು ಕೆಲಸ ಶುರು ಮಾಡ್ಕೋಬೇಕು. ಹಾಂ, ನನಗೆ ಒಬ್ರು ಒಳ್ಳೆ ಪುರೋಹಿತರು ಗೊತ್ತಿದ್ದಾರೆ. ನಾಳೆನೇ ಅವ್ರ ಹತ್ರ ಹೋಗೋಣ. ಮುಂದೆ ಯಾವ್ಯಾವ ಒಳ್ಳೆ ಮೂಡ್ತಾ ಇದೆ ಅಂತ ಕೇಳ್ಕೊಂಬರೋಣ. ದೂರ ಡೇಟ್ ಬೇಡಮ್ಮ, ಹತ್ರ ಡೇಟೇ ಫಿಕ್ಸ್ ಮಾಡೋಣ. ನಾಳೆ ಮನೆಗೆ ಬರ್ತೀನಿ, ಇಬ್ರು ಒಟ್ಟಿಗೆ ಹೋಗೋಣ. ಆಯಿತು, ಯಾವ್ಯಾವ ದಿನ ಚೆನ್ನಾಗಿದೆ ಅಂತ ನೀವಿಬ್ಬರು ಹೋಗಿ ಕೇಳ್ಕೊಂಡು ಬನ್ನಿ. ಜೊತೆಗೆ ಪಾರ್ವತಿನೇ ಕರ್ಕೊಂಡು ಹೋಗಿ. ತುಂಬ ಹತ್ರ ಇರೋ ದಿನ ಗೊತ್ತು ಮಾಡೋಕ್ಕಾಗಲ್ಲಮ್ಮ. ಮದುವೆ ತಯಾರನ್ನು ಮಾಡಬೇಕಲ್ವಾ? ಕೈಲಾಸ ಇದ್ದಿದ್ರೆ ಎಲ್ಲ ಮಾತಾಡ್ಬೋದಿತ್ತು. ಅಪ್ಪ, ನಾನಿಲ್ವಾ? ನೀನ್ ಎದುರುಗಡೆ ಇರೋರ್ಗಿಂತ ದೂರದಲ್ಲಿ ಇರೋರ್ದೇ ನಿನಗೆ ಯೋಚನೆ ಜಾಸ್ತಿ. ಹಾಗಂದ್ರೆ ಹೇಗಮ್ಮ? ಮನೆ ಯಜಮಾನನ ಹತ್ರ ಕೂತು ಮಾತಾಡುವಂಥ ಮಾತುಗಳಿರ್ತವೆ, ನಾವಿಬ್ಬರೂ ಕೂತು ನಿರ್ಧಾರ ಮಾಡುವಂಥ ಕೆಲಸಗಳಿರ್ತವೆ. ಈಗ ಚೌಲ್ಟ್ರಿ ಬುಕ್ ಮಾಡಬೇಕು ಅಂದರೆ ನಮ್ಮ ಡೇಟ್ಗೆ ಖಾಲಿ ಇರೋಂಥ ಚೌಲ್ಟ್ರಿನ ನೀನು ಊರೆಲ್ಲ ಸುತ್ತಿ ಹುಡುಕ್ತೀಯಾ? ಕಲ್ಪನಾ, ಇವೆಲ್ಲ ಗಂಡ್ಮಕ್ಳು ಮಾಡೋ ಅಂಥದ್ದು. ಏನು ಕೆಲಸ ಕಮ್ಮಿ ಇರುತ್ತೆ ಅಂತ ತಿಳ್ಕೊಬೇಡ. ಅರ್ಶಿನ ಕುಂಕುಮ ತಗೋಬೇಕು, ಸೀರೆಗಳು, ಒಡವೆಗಳು, ಬಟ್ಟೆಗಳು, ನಮಗೂ ಬೇಕಾದಷ್ಟು ಕೆಲಸ ಇರುತ್ತೆ ಕಲ್ಪನಾ. ನೀನು ಹೇಳೋದು ಸರಿನೇಮ್ಮ, ಆದರೆ ಕೈಲಾಶ್ನಿಂದ ಯಾವುದೇ ಥರ ತೊಂದರೆಗಳು ಆಗಲ್ಲ. ಇಂಥದ್ದು ಬೇಕು ಇಂಥದ್ದು ಬೇಡ ಅನ್ನೋ ಕಿರಿಕಿರಿನೂ ಇರಲ್ಲ. ನಾನು ಹೇಳಿದ್ದೆ ಫೈನಲ್, ಅದಕ್ಕೆ ಹೇಳಿದೆ. ಸರಿನಮ್ಮ, ನೀವು ಗಂಡ ಹೆಂಡತಿ ಮಾತಾಡಿಕೊಂಡು ನಮಗೆ ತಿಳಿಸಿ, ಆಯ್ತಾ? ಚಿನ್ನು, ಖುಷಿ ಏನೋ ಆಗ್ತಿದೆ, ಜೊತೆಗೆ ತುಂಬ ಭಯ ಆಗ್ತಿದೆ ಕಣೆ. ಮೊದಲೆಲ್ಲ ಚಂದು ಯಾವಾಗಲಾದರೂ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾನೋ ಅಂತ ಅಂದ್ಕೊಳ್ತಿದ್ದೆ. ಆದರೆ ಇವಾಗ ಇವ್ರ ಮದುವೆ ಬಗ್ಗೆ, ಡೇಟ್ ಫಿಕ್ಸ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರೆ ನನ್ನ ಕೈ ಕಾಲೆಲ್ಲ ನಡುಕ್ತಾ ಇದೆ ಕಣೆ. ತುಂಬ ಭಯ ಆಗ್ತಿದೆ. ಭಯ ಪಡೋ ಅಂಥದ್ದು ಏನೂ ಇಲ್ಲ ಅಕ್ಕ, ಎಲ್ಲ ಸರಿಯಾಗೇ ನಡೀತದೆ. ಇಷ್ಟೊಂದು ಜನ ಇರಬೇಕಾದ್ರೆ ನಿನ್ಗ್ಯಾಕೆ ಭಯ ಆಗುತ್ತೆ? ಇವರೆಲ್ಲ ಇದ್ದಾರೆ ಅಂತಲೇ ನನಗೆ ಭಯ ಆಗ್ತಿದೆ ಕಣೆ. ಏನೇ ಆಗಲಿ, ನೀನು ಮಾತ್ರ ಯಾವಾಗಲೂ ನನ್ನ ಜೊತೆನೇ ಇರಬೇಕು. ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರ್ದು, ಆಯಿತಾ? ಏನು ತಲೆ ಆಡ್ತಿದ್ಯಾ? ಬಾಯಿ ತುಂಬ ಹೇಳು ಚಿನ್ನು. ನಿನ್ನ ಮದುವೆ ಆಗೋವರೆಗೂ ನಾನು ನಿನ್ನ ಜೊತೆಯಾಗೇ ಇರ್ತೀನಿ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ನಿನಗೆ ಗೊತ್ತಿಲ್ಲ ಕಲ್ಪನಾ, ನಿಮ್ಮಪ್ಪ ಯಾವತ್ತೂ ನನ್ನ ಮುಂದೆ ಧ್ವನಿ ಎತ್ತು ಮಾತಾಡದೇ ಇದ್ದವರು ನಾನು ನೋಡಿಯೋದಕ್ಕೆ ಕೈ ಎತ್ಬಿಟ್ರು ಗೊತ್ತಾ? ಪಾರ್ವತಿನ ಪುರೋಹಿತರ ಹತ್ರ ಕರ್ಕೊಂಡೋಗ್ಲಿಲ್ಲ ಅನ್ನೋ ಕಾರಣಕ್ಕೆ
ಎಷ್ಟೆಲ್ಲ ಮಾತಾಡಿದ್ರು ಗೊತ್ತಾ? ನಾನು ಸರಿಯಾಗಿ ಮಾತಾಡ್ಸೋದಿರಲಿ, ನನ್ನ ಮುಖ ಕೂಡ ನೋಡ್ತಾ ಇಲ್ಲ ಕಣೆ. ಅಮ್ಮ, ನೀನು ಅವ್ರ ಮುಖ ನೋಡಬೇಡ ಬಿಡು. ನೀನೇನು ಯೋಚನೆ ಮಾಡಬೇಡಮ್ಮ. ಕುಮುದ ಹತ್ರ ಎಲ್ಲ ಹೇಳಿದ್ದೀನಿ, ಅವಳ ಜೊತೆ ಹೊರಟು ಬಾ. ಹಾಗಲ್ಲ ಕಲ್ಪನಾ. ಹಾಗೂ ಇಲ್ಲ ಹೀಗೂ ಇಲ್ಲ ಅಮ್ಮ. ಬೆಳಿಗ್ಗೆ ನನ್ನ ಮೂಡ್ ಹಾಳು ಮಾಡಬೇಡ. ನಾವೊಬ್ರಿಗೆ ಹೆದರ್ತಾ ಇದ್ರೆ ಹೆದರಿಸ್ತಾನೆ ಇರ್ತಾರೆ. ನಿನ್ನ ಸೊಸೆ ಅಂತವ್ರನ್ನ ಅಂಬಾರಿ ಮೇಲೆ ಕೂಡಿಸಿ ಮೆರ್ಸು ಅಂತಲೂ ಹೇಳ್ತಾರೆ. ಕಲ್ಪನಾ, ಇದೊಂದು ಸಾರಿ ನನ್ನ ಮಾತು ಕೇಳು. ನಾವೇನಾದರೂ ಬೇಕು ಅಂತ ಪಾರ್ವತಿನ ಬಿಟ್ಟು ಹೋಗ್ತೀವಿ ಅಂತ ಚಂದುಗೇನಾದ್ರು ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ನಿನ್ಗೆ ಗೊತ್ತು ತಾನೆ? ಸರಿ, ಹಾಗಾದರೆ ಒಂದು ಕೆಲಸ ಮಾಡು. ನೀನು ನಿನ್ನ ಸೊಸೆ ಇಬ್ಬರೇ ಹೋಗಿ ಬನ್ನಿ, ನಾನು ಎಲ್ಲಿಗೂ ಬರಲ್ಲ. ಕಲ್ಪನಾ, ಪುರೋಹಿತರ ಹತ್ರ ಹೋಗುವಾಗ ಕಲ್ಪನೆ ಹೀಗಂದ್ಲು ಅಂತ ನಿಮ್ಮ ಅಪ್ಪನಿಗೆ ಹೇಳಿದ್ದಕ್ಕೆ ಅವಳ ಅವಶ್ಯಕತೆ ಏನಿದೆ, ಅವಳನ್ನ ಬೇಕಾದ್ರೆ ಬಿಟ್ಟು ಹೋಗು ಅಂತ ಹೇಳಿದ್ರು. ಈಗಲೂ ಅದೇ ಮಾತನ್ನೇ ಹೇಳ್ತಾರೆ ಕಲ್ಪನಾ. ಹಾಗಾದರೆ ನೀನು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ ಅಂತ ಯಾರ ಹತ್ರನೂ ಹೇಳಬೇಡ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದ್ಬಿಡು. ನಾನು ಜ್ಯುವೆಲರಿ ಶಾಪ್ ಹತ್ರ ಕಾಯ್ತಾ ಇರ್ತೀನಿ. ಕಲ್ಪನಾ, ನನ್ನ ಮಾತು ಕೇಳು. ಅಮ್ಮ, ಮೊದಲು ನಾನು ಹೇಳೋದನ್ನ ನೀನು ಕೇಳು. ಜ್ಯುವೆಲರಿ ತಗೋವಾಗ ನನ್ನ ಮೂಡ್ ಚೆನ್ನಾಗಿರ್ಬೇಕು ಅಷ್ಟೆ. ಕಲ್ಪನಾ, ಕೈಲಾಶ್, ಕ್ಯಾಶ್ ಅರೇಂಜ್ ಮಾಡಕ್ಕೆ ಹೇಳಿದ್ದೆ, ಮಾಡಿದ್ಯಾ? ನಾವು ಹೋಗ್ತಾ ಇರೋದು ಜ್ಯುವೆಲರಿ ಶಾಪ್ಗೆ, ಗಾಂಧಿ ಬಜಾರ್ಗಲ್ಲ. ಅಮ್ಮ ಕುಮುದನ ಎದುರಿಗೆ ನನ್ನ ಮರ್ಯಾದೆ ಹೋಗೋ ಥರ ಮಾಡಬೇಡ. ಇದ್ರೆ ತಾನೇ ಹೋಗೋಕೆ. ಆಗ್ತಿರೋದು ನನ್ನ ಮಗಳ ಮದುವೆ. ಅವಳಿಗೋಸ್ಕರನೇ ನನ್ನ ಜೀವನನ ತೆಗೆದಿದ್ದೀನಿ. ನಾನು ದುಡ್ದಿರೋದೆಲ್ಲ ಅವಳಿಗೋಸ್ಕರ. ತೀರಾ ನಿನ್ನ ಹತ್ರ ಹೇಳಿಸ್ಕೊಳ್ಳೋಷ್ಟು ಸಣ್ಣತನಕ್ಕೆ ನಾನು ಇನ್ನೂ ಇಳಿದಿಲ್ಲ. ಪರವಾಗಿಲ್ವೇ, ಮಗಳು ಮದುವೆ ಜವಾಬ್ದಾರಿ ನಿನಗೂ ಇದೆ. ಅದು ಯಾವಾಗಲೂ ಇದೆ. ಆದರೆ ನಿನಗೇನೆ ಜವಾಬ್ದಾರಿಗಿಂತ ಜಾಸ್ತಿ ಪ್ರತಿಷ್ಠೆ ತೋರಿಸ್ಕೊಳ್ಳೋ ಹುಚ್ಚಡಗಿದೆ. ಮದುವೆಗೆ ಒಡವೆಗಳನ್ನ ತಗೊಳ್ಳೋದು ಪ್ರತಿಷ್ಠೆ ತೋರಿಸಿದಾಗ? ಪ್ರತಿಷ್ಠೆ ಅಲ್ಲದೆ ಹೋಗಿದ್ದಿದ್ರೆ ತಾಯಿ ತಂಗಿ ಮುಂದೆ ಮರ್ಯಾದೆ ಹೋಗಬಾರ್ದು ಅನ್ನೋ ಮಾತೇ ಬರ್ತಿರ್ಲಿಲ್ಲ. ಗಂಡನ ಜೊತೆ ಕೂತು ಏನೇನು ತಗೋಬೇಕು, ಎಷ್ಟಾಗತ್ತೆ, ನಮ್ಮ ಹತ್ರ ಎಷ್ಟು ಬಡ್ಜೆಟ್ ಇದೆ ಅಂತ ಸಮಾಧಾನವಾಗಿ ಯೋಚನೆ ಮಾಡ್ತಿದ್ದೆ. ಅದು ನಿನಗಿಲ್ಲ. ನಿನಗೇನಿದ್ರು ಯಾವ ಸೀರೆ ತಗೋಬೇಕು, ಯಾರಿಗೆ ಯಾವ ಸೀರೆ ಉಡಿಸ್ಬೇಕು, ಯಾವ ಆಭರಣ ತಗೋಬೇಕು, ಅದು ಯಾರ್ಯಾರಿಗೆ ತೋರಿಸ್ಬೇಕು ಅನ್ನೋ ಕೆಟ್ಟ ಚಪಲ ಅಷ್ಟೆ. ಅರೆ, ಪರವಾಗಿಲ್ವೇ, ಎಲ್ಲ ಮಾತನ್ನು ಕಿವಿ ಕೊಟ್ಟು ಕೇಳಿಸ್ಕೊಂಡಿದ್ಯಾ? ಎಲ್ಲ ಮಾತನ್ನು ಕೇಳಿಸ್ಕೊಂಡ್ಮೇಲೂ ಮದುವೆನ ಮುಂದೂಡೋಣ ಅಂತ ಯಾಕೆ ಹೇಳ್ದೆ? ಮದುವೆ ಮುಂದೂಡಿದ್ರೂ ಪರವಾಗಿಲ್ಲ, ಪ್ರಮೋಷನ್ಗೋಸ್ಕರ ಸಿಂಗಾಪುರ್ಗೆ ಹೋಗೋದಕ್ಕೆ ರೆಡಿಯಾಗಿದೆಯಲ್ಲ, ಅದು ಜವಾಬ್ದಾರಿ ಅಲ್ವಾ ಮಿಸ್ಟರ್ ಕೈಲಾಶ್? ನಾನು ಸಿಂಗಪೂರ್ಗೆ ಇವತ್ತು ಬೇಕಾದರೂ ಹೋಗ್ತೀನಿ. ನಿನ್ನ ಮಾತಿಗೆ ಹೆದರ್ಕೊಂಡು ನಿನ್ನ ತಲೆ ತಗ್ಸಿ ನಾನು ಇದ್ದೀನಿ ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ಮುಟ್ಟಾಳ್ತನ. ನನ್ನ ಮಗಳ ಮುಖದಲ್ಲಿರೋ ಸಂತೋಷದ ನಗು ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಎಷ್ಟೋ ವರ್ಷದ ಕನಸನ್ನು ಬಲಿ ಕೊಡ್ತಾ ಇದ್ದೀನಿ. ನಿನ್ನ ಮಾತಿಗಲ್ಲ. ಕಡೆ ಸಾರಿ ಹೇಳ್ತಾ ಇದ್ದೀನಿ, ಹಾಗೆ ಮಾಡು, ಹೀಗೆ ಮಾಡು, ಅದನ್ನು ತರಬೇಕು, ದುಡ್ಡಿದೆಯಾ, ಇದನ್ನು ತರಬೇಕು, ದುಡ್ಡು ಅಡ್ಜಸ್ಟ್ ಮಾಡು ಅಂತೆಲ್ಲ ಹೇಳೋದನ್ನು ಬಿಟ್ಬಿಡು. ನನ್ನ ಮಗಳ ಮದುವೆನ ಹೇಗೆ ಮಾಡಬೇಕು, ಏನೇನು ತರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಕೌಂಟಲ್ಲಿ ದುಡ್ಡಿದೆ, ಅದೇನೇನು ತೊಗೊಂಬರ್ತೀಯೋ ತೊಗೊಂಡು ಬಾ. ಏಯ್, ಮುಗೀತಾ ಕೆಲಸ ಎಲ್ಲ? ಹ್ಞೂ ಅವ್ವ, ಮುಗಿತಾ ಬಂತು. ಗೊಂಬೆ ಏನು ಮಾಡ್ತಿದ್ದಾಳೆ? ಅಕ್ಕ ಫೋನ್ನಾಗ ಮಾತಾಡ್ತಿದ್ದಾಳೆ. ಸ್ವಲ್ಪನೂ ಬುದ್ಧಿನೇ ಇಲ್ಲ. ಶಾಪಿಂಗ್ ಹೋಗಬೇಕು, ರೆಡಿ ಆಗು ಅಂದರೆ ಫೋನಲ್ಲಿ ಮಾತಾಡ್ತಾ ಕೂತಿದ್ದಾಳಂತೆ. ಹೋಗೋಣ, ಕರೆದ್ಬಿಟ್ಟು ಬಾ. ಸರಿ ಅವ್ವ. ಏ ಬಾಯ್.
ಈ ಪೀಡೆನ ಗೊಂಬೆ ಹತ್ರ ಕಳಿಸಿದ್ರೆ ಗೊಂಬೆ ಇವಳನ್ನು ಶಾಪಿಂಗ್ ಕರ್ಕೊಂಡು ಬರ್ತಾಳೆ. ಸುಮ್ಮನೆ ಕರ್ಕೊಂಡು ಬಂದರೆ ಸರಿ. ಚಿನ್ನು ನೀನು ಚಿನ್ನ ತಗೋ ಅಂದರೆ ಈ ಕೆಲಸದೊಳಗೆ ಚಿನ್ನದ ಒಡವೆ ನಾನು ತೆಕ್ಕೊಡ್ಬೇಕಾ? ಯಾವ ಕಾರಣಕ್ಕೂ ಇವಳು ನಮ್ಮ ಜೊತೆ ಬರಬಾರ್ದು. ಜೊತೆಗಲ್ಲ, ಇವಳಿವತ್ತು ಗೊಂಬೆ ಕಣ್ಣಿಗೆ ಬೀಳಬಾರ್ದು. ವಾ ನೀನು ಈ ಮನೆ ಬಿಟ್ಟು ಹೊರಟೋಗು. ನಾವು ಒಡವೆ ತರಕ್ಕೆ ಹೋಗ್ತಾ ಇದ್ದೀವಿ. ಗೊಂಬೆ ನಿನ್ನ ಕರೆದೇ ಕರೀತಾಳೆ. ಅವಳು ಕರೆದಿದ್ದೆ ಸಾಕು ಅಂತ ಅವಳು ಹಿಂದೆ ಬಾಲ ಅಲ್ಲಾಡ್ಸ್ಕೊಂಡು ನೀನು ಬಂದೇ ಬಿಡ್ತೀಯ. ಅದಾಗಬಾರ್ದು ಅಂದರೆ ನೀನು ಗೊಂಬೆ ಕಣ್ಣಿಗೆ ಬೀಳಬಾರ್ದು. ಅದೇನು ಮಾಡ್ತೀಯೋ ಎಲ್ಲಿಗೆ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಈಗಲೇ ಹೊರಟೋಗು. ಓಕೆ ಚಂದು, ಸಿ ಯು ಲೇಟ್, ಬಾಯ್. ಗೊಂಬೆ, ನೀನು ಇನ್ನೂ ರೆಡಿ ಆಗಿಲ್ವಾ? ನಿಮ್ಮಮ್ಮ ನೋಡಿದ್ರೆ ನಾನ್ ಸ್ಟಾಪ್ ಅರ್ಚನೆ ಶುರು ಮಾಡ್ತಾಳೆ. ಅದು ಎಷ್ಟೊತ್ತು ಮಹಾಪಪ್ಪ, 10 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡ್ತೀನಿ. ಅದು ಸರಿ, ನೀವೇ ಇನ್ನೂ ರೆಡಿ ಆಗಿಲ್ಲ. ಚಿನ್ನು ಎಲ್ಲಿ? ಚಿನ್ನು 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 10 ನಿಮಿಷದಲ್ಲಿ ರೆಡಿ ಆಗಿರು, ಒಡವೆ ತರಕ್ಕೆ ಹೋಗ್ಬೇಕು. ಅಕ್ಕ, ನಾನು ಬರೋಕ್ಕಿಲ್ಲ. ಇವಾಗ ಏನಾಯ್ತು? ಯಾಕೆ ಬರಲ್ಲ? ಮೊಟ್ಟೆಗೇನಾದ್ರೂ ಕಾವು ಕೊಡ್ಬೇಕಾ? ಬಾ ಚಿನ್ನು ಅಂತ ಆಗ್ಲಿಂದ ಕರಿತಾ ಇದ್ದೀನಿ ಗೊಂಬೆ. ಬರಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದಾಳೆ. ದೇವಸ್ಥಾನಕ್ಕೆ ಹೋಗೋರನ್ನ ತಡಿಬಾರ್ದು ಅಂತ ಹೇಳಿದೆ ಅಲ್ವಾ ಚಿನ್ನು? ತೊಂದರೆ ಇಲ್ಲ, ದೇವಸ್ಥಾನಕ್ಕೆ ನಾಳೆ ಹೋದ್ರಾಯ್ತು. ಇವಾಗ ಬೇಗ ರೆಡಿ ಆಗು. ಅಕ್ಕ, ನಾನು ಬರೋಕ್ಕಿಲ್ಲ ಅಂತ ಹೇಳ್ತಿಲ್ವಾ ನಿನಗೆ? ಅಕ್ಕ, ನಿನ್ನ ಮದುವೆ ಕಾರ್ಯ ಶುರು ಆದರೆ ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೊರ್ಕೊಂಡಿದ್ದೆ. ಅದಕ್ಕೆ ಹೋಗಲೇಬೇಕು ಅಕ್ಕ. ಸರಿ, ಒಳ್ಳೇದಾಯ್ತು. ನಾನು ದೇವಸ್ಥಾನಕ್ಕೆ ಬರ್ತೀನಿ. ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಶಾಪಿಂಗ್ ಹೋಗೋಣ. ಇಲ್ಲ ಅಕ್ಕ, ನಾನು ಒಬ್ಬಳೇ ಹೋಗ್ಬೇಕು. ನಾನು ಒಬ್ಬಳೇ ಹೋದ್ರೆ ನನ್ನ ಮನ್ಸಿಗೆ ಸಮಾಧಾನ. ಚಿನ್ನು, ಗೊಂಬೆ, ಅವಳ ಮನಸ್ಸು ಯಾಕೆ ನೋಯಿಸ್ತೀಯ? ಅವಳಿಗೆ ಅದೇನು ಹರಕೆ ಇದೆಯೋ ಏನೋ. ಚಿನ್ನು, ನೀನು ದೇವಸ್ಥಾನದ ಕೆಲಸ ಮುಗಿಸ್ಕೊಂಡು ನನಗೆ ಫೋನ್ ಮಾಡು. ನಾನೇ ನಿನಗೆ ಕಾರ್ ಕಳಿಸ್ತೀನಿ, ಓಕೆನಾ?